ಸೊ ಹಾಗಾಗಿ ಪ್ರಿಯರೇ, ಇವತ್ತು ಹುಡುಕೋದು ಇಂಪಾರ್ಟೆಂಟ್ ಆಗಿದೆ. ಇವತ್ತು ಹುಡುಕೋದಿಲ್ಲದೇ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಹುಡುಕ್ತಾ ಇಲ್ಲ. ಅದಕ್ಕೆ ನೋಡಿ, ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ, ಒಬ್ಬರಿಗೆ ಪ್ರೀತಿನೇ ಇಲ್ಲ. ಇವತ್ತು ಬರೀ ಹೆಸರಿಗೆ ಮಾತ್ರ ಕ್ರೈಸ್ತರು ಅಷ್ಟೇ. ಇಲ್ಲಿ ನಿಂತ್ಕೊಂಡು ಬೋಧನೆ ಮಾಡ್ತೀವಿ ಅಷ್ಟೇನೆ, ವೈರಿಗಳನ್ನ ಪ್ರೀತಿಸಿರಿ ಅಂತ ಹೇಳ್ತೀವಿ. ಆದ್ರೆ ಜೊತೆಲಿರ್ತಕ್ಕಂಥವ್ರನ್ನ ಏನ್ ಮಾಡ್ತಾ ಇಲ್ಲ ನಾವು, ಪ್ರೀತಿ ಮಾಡಕ್ಕಾಗ್ತಾ ಇಲ್ಲ. ನಿಮ್ಗೆ ತಪ್ಪು ಮಾಡಿದವರನ್ನು ನೀವು ಕ್ಷಮಿಸಿರಿ, ನಿಮ್ಮ ತಪ್ಪುಗಳು ಏನ್ ಮಾಡ್ತವೆ, ಕ್ಷಮಿಸಲ್ಪಡ್ತವೆ ಅಂತ ಹೇಳ್ತಾರೆ. ತಪ್ಪುಗಳನ್ನ ಕ್ಷಮಿಸಕ್ ಹೋಗ್ತಾ ಇಲ್ಲ ನಾವು. ಸ್ವಾಭಿಮಾನ, ನಾನೇ ಕ್ಷಮಿಸಲಿ, ಬರಲಿ, ಇವೆಲ್ಲ ಏನಿದೆ ಇವತ್ತು? ಅಹಂಕಾರ. ಯೇಸು ಕ್ರಿಸ್ತನ ದೀನ ಭಾವದಿಂದ ಆತನ ತಾನು ತಗ್ಗಿಸ್ಕೊಂಡಿದ್ದಾರಲ್ಲ. ಯಾರು ಉಪಕಾರಿಗಳಿಗೆ ಯಾರಾದ್ರೂ ಉಪಕಾರ ಮಾಡೋದಕ್ಕೆ ಮುಂದಾಗ್ಬೋದು. ನಾವೆಲ್ಲ ಅಪಕಾರಿಗಳು, ನಾವು ಡೇಂಜರಸ್, ನಾವು ಮನುಷ್ಯರು. ಮತ್ತೆ ನಮಗೆ ಉಪಕಾರ ಮಾಡಿದ್ರಲ್ಲ ಯೇಸು ಕ್ರಿಸ್ತನ, ಮತ್ತೆ ಆತನ ಹೆಜ್ಜೆ ಜಾಡ ಅನ್ಸಿರ್ತಕ್ಕಂಥ ನಮ್ಗಳಿಗೆ ಮತ್ತೆ ಯೇಸು ಕ್ರಿಸ್ತನ ಗುಣನೇ ಇಲ್ಲ ಅಂತಂದ್ರೆ ಇನ್ನು ಇದನ್ನ ಅನುಸರಿಸಿದ್ರೆ ಏನಿದೆ? ಏನ್ ಹುಡುಕ್ತಾ ಇದೀವಿ ನಾವು? ಸೊ ಹಾಗಾಗಿ ಆಲೋಚನೆ ಮಾಡ್ಬೇಕಂತ ಅನಿವಾರ್ಯತೆ ಇದೆ. ಹುಡುಕೋದು ಬಹಳ ಇಂಪಾರ್ಟೆಂಟ್. ಹುಡುಕ್ತಾ ಇಲ್ಲ. ಹುಡುಕಿದ್ದನ್ನ ಸಿಕ್ಕಿದ್ದನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇಲ್ಲ. ಏನೋ ನೋಡ್ದೆ, ಬಿಟ್ಟೆ ಅಷ್ಟೇ. ಲೋಕದಲ್ಲಿರತಕ್ಕಂಥವ್ರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಅನ್ನೋದಿಲ್ಲ, ಪ್ರಾಮುಖ್ಯತೆನೇ ಇಲ್ಲ ಇವತ್ತು. ಚಿಕ್ಕ ಮಕ್ಕಳು ಯಾರಾದ್ರೂ ಏನೋ ಗೊತ್ತಿದ್ದೋ ಅಥವಾ ಒಂದು ಪರಿಸ್ಥಿತಿ ಪ್ರಭಾವ ಪಡೋದಾಗಿ ಏನೋ ಒಂದು ಮಾತು ಹೆಚ್ಚು ಕಡೆ ಆದ್ರೂ ಅಂತ ಇಟ್ಕೊಳ್ಳಿ. ಅಯ್ಯೋ, ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದೆ, ನಿನ್ ಮಗಳು ಹಂಗಂದ್ ಕೊಟ್ಲು, ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ನಾನು ನಿನ್ ಮಗ ಹಂಗಂದ, ನಿಮ್ಮ ಅಣ್ಣ ಹಿಂಗಂದ, ನಿಮ್ಮಪ್ಪ ಹಿಂಗಂದ, ಏನೋ ಅಂದಿರ್ತಾರೆ. ಏನೋ ತಿಳಿಯದೆ ಏನೋ ಮಾತಾಡಿರ್ತಾರೆ. ಮತ್ತೆ ಆ ಮಾತುಗಳಿಗೆ ಇಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇದ್ದೀರಲ್ವಾ? ಆ ಮಾತುಗಳಿಗೆ ಇಷ್ಟೊಂದು ಬೆಲೆ ಕೊಟ್ಟು ಜೀವಿತಾಂತದವರೆಗೂ ಕೂಡ ಒಬ್ಬರು ನೋಡ್ಲಾರ್ದವ್ರಂಗೆ ವೈರತ್ವ ಸಾಧಿಸ್ಕೊಂಡು ಹೋಗ್ತಿರಲ್ಲ. ಮತ್ತೆ ಅವ್ರಿಗೆ ಎಷ್ಟು ಮಾತಿಗೆ ಬೆಲೆ ಇದೆ? ಮನುಷ್ಯನ ಮಾತಿಗೆ ಎಷ್ಟು ಬೆಲೆ ಇದೆ? ಮನುಷ್ಯನುಂಟು ಮಾಡಿದಂತ ದೇವ್ರ ಮಾತಿಗೆ ಎಲ್ಲಿದೆ ಬೆಲೆ? ಇವತ್ತು ಹೆಸರು ಹೇಳ್ತಾನೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನೀವು ಇತರರಿಗೆ ಮಾಡಿದಂತ ತಪ್ಪುಗಳನ್ನು ಕ್ಷಮಿಸಿರಿ, ಆಗ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡ್ತವೆ ಅಂತ ಹೇಳಿದ್ರೆ ಎಲ್ಲಿ ಯಾರು ಕ್ಷಮಿಸ್ತಾ ಇದ್ದಾರೆ? ಅಂದ್ರೆ ಏನಾಗಿದೆ ಇವತ್ತು? ಹುಡುಕ್ತಾ ಇಲ್ಲ. ಹುಡುಕಿದಂತವನ್ನ ಸರಿಯಾಗಿ ನಾವು ಭದ್ರವಾಗಿ ಕಾಪಾಡ್ಕೊಳ್ತಾ ಇಲ್ಲ. ನಿಧಿಯಂತೆ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ ಜ್ಞಾನೋಕ್ತಿಗಳ ಪುಸ್ತಕ. ಹಬಕ್ಕುಕ್ ಗ್ರಂಥ 3ನೇ ಅಧ್ಯಾಯ 17ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ದೇವರ ಆಲೋಚನೆಗಳನ್ನ ಹುಡುಕಿ ಅವುಗಳನ್ನ ಕಂಡುಕೊಂಡ್ರೆ ಅವನ ಮನಸ್ಥಿತಿ ಹೆಂಗಿರ್ತದೆ, ಅವನ ಜೀವನ ಶೈಲಿ ಹೆಂಗಿರ್ತದೆ ಅಂತಂದ್ರೆ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಿ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸ. ಯಾರು ಹೇಳ್ತಾರೆ ಈ ಮಾತನ್ನ? ಒಬ್ಬ ನಿಜವಾದ ಒಬ್ಬ ವಿಶ್ವಾಸಿ. ದೇವರ ವಾಕ್ಯಗಳು ಅವು ಬೆಳ್ಳಿ ಬಂಗಾರ ಅಪರಂಜಿಗಿಂತಲೂ ಶ್ರೇಷ್ಠವಾದದ್ದು ಅಂತೇಳಿ ಅವುಗಳನ್ನ ಕಂಡುಕೊಂಡು ನಿಧಿಯಂತೆ ಯಾರು ಕಾಪಾಡ್ಕೊಂಡಿರ್ತಾನೋ ಅವನು ಮಾತು ಹೇಳ್ತಾನೆ. ಸುಮ್ಮನೆ ಎಲ್ಲರೂ ಹೇಳಕ್ಕಾಗಲ್ಲ ಈ ಮಾತನ್ನ.